ಮರೆಮಾಚಿಕೊಳ್ಳೋದಕ್ಕೆ ಈ ಒಂದು ಹಿಜಾಬ್ ವಿಚಾರವನ್ನು ಮುಂದೆ ತರ್ತಾ ಇದೆಯಾ ಅಂತ? ಸರ್, ಈ ಡ್ರಾಮಾ ಆರ್ಟಿಸ್ಟ್ಗಳು, ಈ ಯಕ್ಷಗಾನದಲ್ಲಿ ಪಾರ್ಟ್ ಮಾಡುವವರು, ಇವರೆಲ್ಲ ಈ ರೀತಿ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಇಂಥವರೆಲ್ಲ ಆದರೆ ಇದೇ ರೀತಿ ಆಗುತ್ತೆ. ಬೆಳಿಗ್ಗೆ ರಾವಣನ ವೇಷ, ರಾತ್ರಿ ರಾಮನ ವೇಷ, ಈ ರೀತಿ ಎಲ್ಲ ಹಾಕುವಂಥ ಕೆಲಸ ಕಾರ್ಯಗಳಾಗುತ್ತೆ. ಆದ ಕಾರಣ ಅದಕ್ಕೆ ಹೆಚ್ಚು ಮಹತ್ವ ಕೊಡುವಂಥ ಅವಶ್ಯಕತೆ ಇಲ್ಲ. ಜನ ತೀರ್ಮಾನ ಮಾಡ್ತಾರೆ. ಇವತ್ತು ಇದು ನ್ಯಾಯಾಲಯದಲ್ಲಿರುವಂಥ ಸಂದರ್ಭದಲ್ಲಿ ಒಬ್ಬ ಮುಖ್ಯಮಂತ್ರಿಯಾಗಿ ನ್ಯಾಯಾಲಯದ ಆದೇಶದ ವಿರುದ್ಧ ಹೇಳಿಕೆಗಳನ್ನು ಕೊಡುವಂಥದ್ದು ಇದು ಎಷ್ಟು ಉದ್ದಟತನ ಅಂತ ಹೇಳುವಂಥದ್ದನ್ನು ಜನ ತೀರ್ಮಾನ ಮಾಡ್ತಾರೆ. ಮರೆಮಾಚಿಕೊಳ್ಳೋದಕ್ಕೆ ಈ ಒಂದು ಹಿಜಾಬ್ ವಿಚಾರವನ್ನು ಮುಂದೆ ತರ್ತಾ ಇದೆಯಾ ಅಂತ? ಸರ್, ಈ ಡ್ರಾಮಾ ಆರ್ಟಿಸ್ಟ್ಗಳು, ಈ ಯಕ್ಷಗಾನದಲ್ಲಿ ಪಾರ್ಟ್ ಮಾಡುವವರು, ಇವರೆಲ್ಲ ಈ ರೀತಿ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಇಂಥವರೆಲ್ಲ ಆದರೆ ಇದೇ ರೀತಿ ಆಗುತ್ತೆ. ಬೆಳಿಗ್ಗೆ ರಾವಣನ ವೇಷ, ರಾತ್ರಿ ರಾಮನ ವೇಷ, ಈ ರೀತಿ ಎಲ್ಲ ಹಾಕುವಂಥ ಕೆಲಸ ಕಾರ್ಯಗಳಾಗುತ್ತೆ. ಆದ ಕಾರಣ ಅದಕ್ಕೆ ಹೆಚ್ಚು ಮಹತ್ವ ಕೊಡುವಂಥ ಅವಶ್ಯಕತೆ ಇಲ್ಲ. ಜನ ತೀರ್ಮಾನ ಮಾಡ್ತಾರೆ. ಇವತ್ತು ಇದು ನ್ಯಾಯಾಲಯದಲ್ಲಿರುವಂಥ ಸಂದರ್ಭದಲ್ಲಿ ಒಬ್ಬ ಮುಖ್ಯಮಂತ್ರಿಯಾಗಿ ನ್ಯಾಯಾಲಯದ ಆದೇಶದ ವಿರುದ್ಧ ಹೇಳಿಕೆಗಳನ್ನು ಕೊಡುವಂಥದ್ದು ಇದು ಎಷ್ಟು ಉದ್ದಟತನ ಅಂತ ಹೇಳುವಂಥದ್ದನ್ನು ಜನ ತೀರ್ಮಾನ ಮಾಡ್ತಾರೆ.